ಧನ್ಯಾ ಅಲ್ಲಿ ಡ್ಯಾನ್ಸ್ ಆಡ್ತಾರೆ ನೋಡಿ. ನಾವಿವಾಗ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಆ್ಯಂಡ್ ಇದ್ರ ಟೈಮಿಂಗ್ಸ್ ಬಂದ್ಬಿಟ್ಟು ಮಾರ್ನಿಂಗ್ 7:30 to 4 o'clock. ನಾವು ಎಷ್ಟೇ ಮಾರ್ನಿಂಗ್ ಬೇಗ ಹೋದ್ರೂ ಅಲ್ಲಿ ಗೇಟ್ ಎಂಟ್ರೆನ್ಸಿಗೆ ಒಳಗೆ ಬಿಡೋದೆ ಆ ಬಸ್ಸಲ್ಲಿ ಹೋಗ್ಬೇಕಲ್ವಾ. ಸೊ 8:30 to 9 o'clock ಮೇಲೇ ಅಲ್ಲಿ ಒಳಗೆ ಬಿಡೋದು. ನಾವು ಎಷ್ಟೇ ಬೇಗ ಹೋಗೋಕ್ಕೆ ಅಷ್ಟು ಚೆನ್ನಾಗೈತೆ ವ್ಯೂ. ನಾವು ಬೆಳಗ್ಗೆ ಯಾವ ಬಸ್ಸಲ್ಲಿ ಬಂದರೆ ನಮ್ಗೆ ಅದೇ ಬಸ್. ಅಪ್ಪಾಜಿ ಜೊತೆನೇ ಪಯಣ ಮಾಡ್ತಾ ಇದ್ದೀವಿ ಹಾಗೆ. ಈಗ ರೀಚ್ ಆದ್ವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಅಂದರೆ ಬಾಟಲ್ನ ನಾವೇ ಬ್ರಿಂಗ್ ಮಾಡಬೇಕು. ಬಟ್ ಅದು ಅಲೋ ಮಾಡೋದಿಲ್ಲ, ಅಂದರೆ ಬೆಟ್ಟದ ಮೇಲೆ ಅಲೋ ಮಾಡೋದಿಲ್ಲ, ಪ್ಲಾಸ್ಟಿಕ್ ಯೂಸ್ ಮಾಡೋಂಗಿಲ್ಲ. ಆ್ಯಂಡ್ ಅಲ್ಲಿರೋ ಶಾಪ್ ಕೊಡೋದು ವಾಟರ್ ಬಾಟಲ್ ಸಿಗೋಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಮಾವ ಅವರೇ ಅಂಗಡಿಲಿ ಕೆಲಸ ಮಾಡ್ತಿದ್ದಾರೆ. ಚಾಕ್ಲೇಟ್ಗೆ 100 ಗ್ರಾಮ್ 150 ರೂಪಾಯಿ. ಇವಳು ರಾಣಿಗೆ ಬೇಕಿದ್ದಿದ್ದು ಚಾಕ್ಲೇಟ್. ಒಂದು ಸಿಗರೇಟ್ ಏನು ಗೊತ್ತಾ, ಒಂದು ಚಾಕ್ಲೇಟ್ ಕೊಡೋಕ್ಕೆ ಹೇಳ್ತಾ ಇದ್ಲು, ಅದರಲ್ಲೂ ಒಂದು ಚಾಕ್ಲೇಟ್ ಅಂದ್ಬಿಟ್ಟು 2 ಚಾಕ್ಲೇಟ್ ಬೇಯ್ಬಿಟ್ಟಿದ್ದೀನಿ. ಗೊತ್ತಿಲ್ಲ ಇವಳಿಗೆ ಅಲ್ವೇನೆ ಧನ್ಯಾ. ಸೊ ಗೈಸ್, ನಾನಿವಾಗ ಹಿಮಾವತ್ ಗೋಪಾಲ ಸ್ವಾಮಿ ಟೆಂಪಲ್ನ ಮುಗಿಸ್ಕೊಂಡು ನಾವಿವಾಗ ಬಂಡೀಪುರ ರೀಚ್ ಆದ್ವಿ. ಬಂಡೀಪುರಾಗೆ ಬಂದಿದ್ವಿ. ಬಂಡೀಪುರ ಫಾರೆಸ್ಟ್. ಆ್ಯಕ್ಚುಲಿ ಇದು ಸಫಾರಿಗೆ ಹೋಗೋಕ್ಕೆ ಟಿಕೆಟು 2 o'clock ಕೊಡ್ತಾರಂತೆ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿಲ್ಲ ಅಂದರೆ ನಮಗೆ ಟಿಕೆಟ್ ಸಿಗೋಲ್ಲ. ಸೊ ವೆಯ್ಟ್ ಮಾಡಿ ಇಸ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ 2 o'clockವರೆಗೂ. ಇವಾಗ ಎಷ್ಟು ಟೈಮು? ಅಲ್ಲಿವರೆಗೂ ನಾವಿಲ್ಲೇ ವೆಯ್ಟ್ ಮಾಡಿ ಆ ಆಫೀಸಲ್ಲಿ ಕೊಡ್ತಾರೆ. 1 ಗಂಟೆ, 1 hour ವೆಯ್ಟ್ ಮಾಡಬೇಕು. ಧನ್ಯಾ ಇಲ್ಲಿ ಯಾವ್ಯಾವ ಪ್ರಾಣಿ ಇದೆ ಅಂತ ಹೇಳಿ. ಅಲ್ಲಿ ಹಾಂ ಹೇಳು. ಹ್ಞೂ ಸಿಂಹ ಅದು ಗೊತ್ತಾಯ್ತೈತೆ. ನೆಕ್ಸ್ಟ್ ಹೇಳು, ಏನು ಕಾಣಿಸ್ತೈತೆ ಹೇಳು. ಸೊಂಡ್ಲೈತೆ ನೋಡಿ. ಹಾಂ ಟೈಗರ್ ಹೇಳಿದ್ಲು. ಕಾಣಿಸ್ತಾ ಇಲ್ವಾ ಏನೇನು ಅಂತ? ಚಾಕೆಟ್ ಕದ್ ಮಡಿಕೊಳಕ್ಕಾಗುತ್ತೆ. ಸೊ ಈಗ 2 o'clockವರೆಗೂ ಇಲ್ಲೇ ವೆಯ್ಟ್ ಮಾಡಬೇಕು. ಸಫಾರಿ ಹೋಗು ಅಲ್ಲಿವರೆಗೂ ಟಿಕೆಟ್ ಇಶ್ಯೂ ಮಾಡ್ತಾಯಿಲ್ಲ. ಸಾಕು ಬಾ. ಹಾಂ ಅವಳೇ ಅಂಕಲ್, ಆ ಹುಡುಗಿನೇ ಬೈಲಿ. ಟೈಮಿಂಗ್ಸ್ ಇರೋದನ್ಯಾ ಯಾರನ್ನೋ ಟಿಕೆಟ್ ಇಶ್ಯೂ ಮಾಡೋಳು ಅಂತ ಹೇಳ್ತವ್ರೆ. ಟೂ 2:30ಗೆ ಸವಾರಿ ಸ್ಟಾರ್ಟ್ ಆಯಿತು. ನಾವು ಹೋಗ್ತಾ ಇದ್ದೀವಿ ಬಸ್ಸಲ್ಲಿ. ನಮಗೆ ಪ್ರೈವೇಟ್ ಜೀಪ್ ಸಿಗಲಿಲ್ಲ ಆ್ಯಂಡ್ ಯಾರಿಗೂ ಕೂಡ ಕೊಡ್ತಾ ಇಲ್ಲ. ನಮಗೆ ಆ ಸೀಟು ನಮಗೆ ಮುಂದಿನ ಫ್ರಂಟಲ್ಲೇ ಇತ್ತು. ಇಷ್ಟೊತ್ತು ಮಳೆ ಇರಲಿಲ್ಲ, ಇವಾಗ ಮಳೆ ಸ್ಟಾರ್ಟ್ ಆಯಿತು. ನೋಡಬೇಕು. ನಾವೀಗ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಸವಾರಿಗೆ. ಜಿಂಕೆ ನಡೆದು ಈ ಕಡೆ
ಇರ್ತವೆ ನಮ್ಮ ಎಷ್ಟೊಂದವೆ ಅಮ್ಮ ಫೋನ್ ಮಾಡು ವಿಡಿಯೋ ಕಾರಲ್ಲಿ ಏನ್ ಗೊತ್ತಾ ಬಂದಿರೋದು ಅವರು ನೋಡ್ಲಿ ಅಂತ. ಹೌದು ಮಳೆ ಬರ್ತೈತೆ ಎಲ್ಲನೂ ಫಾರೆಸ್ಟ್ ಹೌಸ್ ಅಂದರೆ ಈ ಝೋನಲ್ಲಿ ಟೈಗರ್ ಇರ್ತವೆ ಅಂತ ಅಷ್ಟೇ ನೋಡು ಹುಲಿ. ಮೇಡಮ್ ಇಲ್ಲ ಏನೋ ಸ್ಟಾಫ್ ಒಳಿಗೆ ಹೋಗ್ತಾ ಇದ್ದೀವಿ ಕಣೆ ನೀರು ಬೀಳ್ತೈತಾ ಇಲ್ಲಿಂದ ಸಫಾರಿ ಸ್ಟಾರ್ಟ್ ಅಂತೆ ಅಂದರೆ ನಮ್ಮ ಮೇಲೆ ಅದು ಬಿಟ್ಟಿತ್ತು ನಮಗೆ ಕಾಣುತ್ತೆ ಮಳೆ ಬರ್ತಾ ಇದೆಯಲ್ಲ ಸೊ ಸಿಗೋ ಚಾನ್ಸಸ್ ತುಂಬ ಲೆಸ್ ಇದೆಯಂತೆ ನನಗೆ ಅಬ್ಸರ್ವ್ ಮಾಡಿದ್ರೆ ನನಗೆ ಸಿಕ್ಕಂಗೆ ಮಳೆನೂ ಹೀಗೆ ಬರ್ತೈತೆ ನೋಡೋಣ ಆಮೇಲೆ ಏನು ಜಿಂಕೆ ಅಲ್ಲೇ ಐತಿ ಎಲ್ಲೈತೆ ಏನೇ ಬರೀ ಜಿಂಕೆ ಬಿಟ್ಟು ಏನೂ ಕಾಣಿಸ್ತಾ ಇಲ್ಲ ನಮಗೆ ಸೈಲೆನ್ಸ್ ಗಲಾಟೆ ಮಾಡಿದ್ರೆ ಎಲ್ಲ ಓಡಾಗುತ್ತೆ ಪ್ರಾಣಿಗಳು. ಈಗ ಫುಲ್ಲು ಒಳಗೆ ಫಾರೆಸ್ಟ್ ಒಳಗೆ ಹೋಗ್ತಾ ಇದ್ದೀವಿ. ಇನ್ನೂ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. 2 hours ಸವಾರಿ ಇರೋದು. ನಾವು 2:30 ಬಿಟ್ಟು 4 o'clockವರೆಗೂ ಸವಾರಿ ಮಾಡಿಸ್ತಾರೆ ಅನಿಸುತ್ತೆ. ಸೊ ಇನ್ನೂ ಒಳಗೆ ಹೋಗ್ತಾ ಇದ್ದೀವಿ.
ಬರೀ ಜಿಂಕೆ ನೋಡುತ್ತಾ ಇತ್ತು, ಅಪರೂಪಕ್ಕೊಂದು ಆನೆ ಬೇರೆ ನೋಡಿದ್ವಿ ಅಷ್ಟೇ. ಏನಿಲ್ಲ, ಮೇನ್ ರೋಡ್ ಸಿಕ್ಕೇ ಬಿಡ್ತು. ಮೇನ್ ರೋಡ್ ಅಷ್ಟೇ. ಸವಾರಿ ಮುಗೀತು. ನಾವು ಸವಾರಿ ಹೋಗಿದ್ದಿತ್ತು. ಇಟ್ಸ್ ನಾಟ್ ವರ್ತ್, ಬಟ್ ಇಟ್ಸ್ ಅವರ್ ಫಾಲ್ಟ್. ಯಾಕೆ ಅಂತಂದರೆ ನಾವು ಮೊನ್ನೆ ಟೈಮಲ್ಲಿ ಹೋಗಿರೋದು ನಮ್ಮ ತಪ್ಪು. ಬೇರೆ ಟೈಮಲ್ಲಿ ಹೋಗಿದ್ದಿದ್ರೆ ಮೇ ಬಿ ನೋಡ್ತಿದ್ವೇನೋ ಬೇರೆ ಬೇರೆ ಅನಿಮಲ್ಸ್ನ. ಬಟ್ ಆನೆ ಜಿಂಕೆ ಅಷ್ಟೇ ನನಗೆ ಕಾಣಿಸಿತ್ತು. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸವಾರಿ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಮತ್ತು ಎಲ್ಲಿ ಗೊತ್ತಿಲ್ಲ, ನೋಡೋಣ ಎಲ್ಲಿ ಕರ್ಕೊಂಡು ಹೋಗಿ ಅಂತ ಹೋದ್ಮೇಲೆ ತೋರಿಸ್ತೀನಿ. ಏನು ಗೊತ್ತಾ, ನಾವು ಸುಮ್ಮನೆ ಸಫಾರಿಗೆ ಪರ್ ಹೆಡ್ 650 ಕೊಟ್ಕೊಂಡು ಹೋಗಿದ್ದು ವೇಸ್ಟು. ನಾವು ಅದೇ ಫಾರೆಸ್ಟ್ ರೂಟಲ್ಲಿ ಬರ್ತಾ ಇದ್ದೀವಿ. ಸೇಮು ಅಲ್ಲೇನು ನೋಡಿದ್ವಿ, ಜಿಂಕೆ ನೋಡಿದ್ವಿ, ಅದನ್ನೇ ನೋಡ್ಕೊಂಡು ಬರ್ತಾ ಇದ್ದೀವಿ. ಬೇರೆ ಏನೂ ಇಲ್ಲ. ಸುಮ್ಮನೆ ನಾವಲ್ಲಿ ದುಡ್ಡು ಕೊಟ್ಟು ಹೋಗಿರೋದೇ ವೇಸ್ಟ್ ಅನ್ನಿಸ್ತಾ ಇದೆ. 650 ರೂಪಾಯಿ ಕೊಟ್ಬಿಟ್ಟು ಬರೀ 20 ರೂಪಾಯಿಗೆ ನೋಡ್ಕೊಂಬಂದಂಗೆ ಆಯಿತು. ಗಾಡಿಗಳು ಹೋಗೋದು ಬಿಡ್ವಿನಿ. ಎಲ್ಲೈತೆ? ಇಲ್ಲೊಂದೈತೆ, ಇಲ್ಲೊಂದೈತೆ ನೋಡಿ. ಕಾಣಿಸ್ಲಿಲ್ವನೇ? ಅಲ್ಲೂ ಕುಂತಿತ್ತಲ್ಲ, ಅದು ಇಷ್ಟ. ಇಲ್ಲಿಗೆ ಬಂಡೀಪುರ ಫಾರೆಸ್ಟ್ ಎಂಡ್ ಆಯಿತು. ಆ್ಯಂಡ್ ಕರ್ನಾಟಕ ಬಾರ್ಡರ್ ಕೂಡ ಇಲ್ಲಿಗೆ ಎಂಡು.